ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬಾ ಥಂಟಿ ಸ್ವಲ್ಪ ಲೆಂತಿ. Mercy, you want to say something? No, nothing. Please, baby. There is not gas on. Gas. ಸಾಕಷ್ಟು ಜನ ಕೇಳ್ತಿದ್ದೀರಾ ಹಿಮಾನಿ ಯಾರು, ಯಾಕೆ ನಿಮ್ಮ ಮನೆಗೆ ಬಂದಿದ್ದಾಳೆ, ಆಮೇಲೆ ಅವಳಿಗೆ ಸ್ಕೂಲ್ ಇಲ್ವಾ. Hello guys, welcome back to Nikhil Nisha vlog guys. I hope you are fine. So today I'm going to show you that Nisha is cooking today food guys. And guys, see, she is cooking. This is chicken, this is some cooked that, and this is some recipe. And she is here cooking food very hardly guys. See, Nisha, Mercy, you want to say something? No, nothing. Please, baby. There is not gas on. Gas. Not gas on. Don't know guys what she is doing. Want chicken or mutton? I want chicken. Okay. So guys, she is cooking food guys. See. Okay. Done. After. ಗೈಸ್ ನೋಡಿ, ಲಾಸ್ಟ್ ಬ್ಲಾಗಲ್ಲಿ ಅವಳು ನೈಟಿ ತಂದಿದೆ, ಅದನ್ನ ಹಾಕಬಿಟ್ಟು ಅದನ್ನ ಆಗ್ಲೇ ಹಾಕೊಂಡಿದ್ದಾರೆ. ಸ್ವಲ್ಪ ಎದ್ದಿ ತೋರಿಸ್ಬೋದಾ ಪ್ಲೀಸ್? ವೆಯ್ಟ್ ಮಾ. ಇದೇಳೆ ಅಲ್ಲೆಲ್ಲ ತೋರಿಸ್ಕೋಬಹುದು. ಸರಿ ಆಯ್ತು. ನಿಖಿಲ್ ರವೀಂದ್ರ ಅವ್ರು ಎಲ್ಲಿದ್ದಾರೆ? ಹಾ ನೋಡಿ ಗೈಸ್, ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬಾ ಥಂಟಿ. ಸ್ವಲ್ಪ ಲೆಂತಿ. ನಿನಗೆ ಯಾವ ನೈಟಿನೂ ನಿನ್ ಸೈಜ್ಗೆ ಬರಲ್ಲ. ಪಾಕೆಟ್ ನೋಡಿ ಇಲ್ಲೈತೆ, ಪಾಕೆಟ್ ಇಲ್ಲಿ ಹಿಂಗಿರ್ಬೇಕಿತ್ತು, ಇಲ್ಲೈತೆ. ಚೆನ್ನಾಗಿ ಕಾಣಿಸ್ತೆ. ಇನ್ನೊಂದು 2-3 ತಗೊಂಡ್ಬಿಡಿ ನಿಶಾ ರವೀಂದ್ರ, ಸೈಜ್ ನೋಡ್ಕೊಂಡು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನಾನು ಇಮಾನಿನ ಮಾತಾಡಿಸ್ತಾ ಇಲ್ಲ ಗೈಸ್. ಇಬ್ರದ್ದು ಕೋಳಿ ಜಗಳ. ನಂಗೆ ಹೊಡೆದ್ ಬಿಡ್ತಾಳೆ, ಅಮುಕ್ ಬಿಡ್ತಾಳೆ ಕೈ ಕಾಲ್ನೆಲ್ಲ. ಆಮೇಲೆ ಸಾರಿ ಮಾಮಿ, ಸಾರಿ ಏನು ಸಾರಿ ಮಾಸಿ ಅನ್ಕೊಂಡು ಇದು ಮಾಡ್ತಾಳೆ. ಅದಕ್ಕೆ ಇವಾಗ ನಾನು ಮಾತಾಡ್ಸಲ್ಲ ಅಂದಿದ್ದೀನಿ. ಆ ಲಕ್ಕಿಗೆ ಹಿಂಸೆ ಕೊಡ್ತಾಳೆ. ಆಮೇಲೆ ಗೈಸ್ ಬನ್ನಿ ಇಲ್ಲಿ, ಹಂಗೆ ಒಂಚೂರು ಬನ್ನಿ, ಹಂಗೆ ಮುಂದಕ್ಕೆ ಕುತ್ಕೊಳ್ಳಿ. ಸಾಕಷ್ಟು ಜನ ಕೇಳ್ತಿದ್ದೀರಾ ಹಿಮಾನಿ ಯಾರು, ಯಾಕೆ ನಿಮ್ಮ ಮನೆಗೆ ಬಂದಿದ್ದಾಳೆ, ಆಮೇಲೆ ಅವಳಿಗೆ ಸ್ಕೂಲ್ ಇಲ್ವಾ, ಆಮೇಲೆ ಅದೇನು ಇನ್ನೊಂದೇನು ಅವಳದು ಹೇರ್ ಕಟ್ ಚೆನ್ನಾಗಿದೆ, ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದೀರಾ. ಸೊ ಎಲ್ಲದಕ್ಕೂ ಹೇಳೋದಾ ನಿಖಿಲ್ ರವೀಂದ್ರ ಅವರೇ? ಹೇಳಿ. ಏನಂತ ಅಂದರೆ, ಹಿಮಾನಿ ನಿಖಿಲ್ ಅವರಿಗೆ, ಅಂದರೆ ಹಿಮಾನಿ ಫ್ಯಾಮಿಲಿ ನಿಖಿಲ್ ಅವ್ರಿಗೆ 3 ಇಯರ್ಸಿಂದನೂ ಪರಿಚಯ, 3-4 ಇಂದನೂ ಪರಿಚಯ. ನಾವು ಲಾಸ್ಟ್ ಟೈಮು ಮನಾಲಿಗೆ ಹೋದಾಗ ನನಗೆ ಪರಿಚಯ ಆಗಿದ್ದವಳು. ಮೇ ಬಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು. ಸೊ ಅವಳು ಲಾಸ್ಟ್ ಇಯರೇ ಬರೋಕ್ಕೆ ಇಷ್ಟ ಇತ್ತು ಅವಳಿಗೆ. ಬಟ್ ಅವ್ರ ಅಮ್ಮ ಹೆದರ್ಕೊಂಡ್ರು. ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ಅವಳಿಗೆ ಇದೇನು ಎಕ್ಸಾಮ್ ಏನೋ ನಡೀತಿತ್ತು, ಹಂಗಾಗಿ ಅವಳು ನಮ್ಮ ಜೊತೆ ಬರೋಕ್ಕಾಗಲಿಲ್ಲ. ಅದಾದಮೇಲೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಬಟ್ ಅದೇ ಅವರಮ್ಮ ಒಬ್ಬಳನ್ನ ಹೆಂಗೆ ಕಳಿಸೋದು ಅಂತ ಅಂದ್ಬಿಟ್ಟು ಕಳಿಸಿರ್ಲಿಲ್ಲ. ಈ ಸಲ ನಿಖಿಲ್ ಅವ್ರು ಹೋದಾಗ ನಾವೇ ಇರಲಿ ಸ್ವಲ್ಪ ದಿನ ನಮ್ಮ ಮನೇಲಿ ಅಂತ ಕರ್ಕೊಂಡು ಬಂದ್ವಿ. ಯಾಕಂದರೆ ಅವಳು ಮನಾಲಿ ಬಿಟ್ಟು ಇನ್ನೆಲ್ಲೂ ಹೋಗಿರಲ್ಲ. ಸೊ ನಾವು ಕರಿತಾನೇ ಇದ್ವಿ ಬಾ 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 ಅಂತ. ಸೊ ಅವಳು ಬಂದಿದ್ದಾಳೆ, ಅವಳ ತಂಗಿ ಅಂತೂ ಬರೋಕ್ಕಾಗಿಲ್ಲ. ಏನು ಹೇಳ್ತವ್ರೆ ಅಂತ ನೋಡ್ತಾಳೆ ಅವಳು. ಏನು ಬಂದು ಆ್ಯಕ್ಚುಲಿ ಗೈಸ್ ಹೇಳಬೇಕು ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾಳೆ. ಅದೇ ಬೇಕು ಇದೇ ಬೇಕು ಅನ್ನಲ್ಲ ಅವಳು. ಊಟದ ವಿಷಯದಲ್ಲೂ ಅಷ್ಟೇ. ಆಮೇಲೆ ಅವಳ ಹೆಸ್ರು ಹಿಮಾನಿ ಅಂತ. ನಾವು ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ನಮ್ಮ ಹೆಸ್ರು ಹಿಮಾನಿ ಅಂತ. ಅವಳು ಬಂದು ಆಗಲೇ ಒಂದು 15 ಡೇಸ್ ಆಗಿಲ್ವಾ? ಇನ್ನೂ ಆಗಿಲ್ಲ, 12 ಡೇಸ್ ಆಯಿತು. 12 ಡೇಸ್ ಆಯಿತು. ಇನ್ನೊಂದು ಸ್ವಲ್ಪ ದಿನ ರಜಾ 3 ಮಂತ್ಸ್. ಈಗ ರಜಾ. ಯಾಕೆ ಈಗ 3 ಮಂತ್ಸ್ ರಜೆ? ಬಿಡುತ್ತೆ ಇವಾಗ. ನಮ್ಗೆ ಹೆಂಗೆ ಬೇಸಿಗೆ ರಜೆ ಮಧ್ಯೆ ಎಲ್ಲ ರಜೆ ಕೊಡ್ತಾರೆ, ಹಂಗೆ ಅವ್ರಿಗೆ ಇವಾಗ ಫಾಲ್ಸ್ ಆಗೋದ್ರಿಂದ, ಸ್ನೋಫಾಲ್ ಆಗೋದ್ರಿಂದ ಸೊ 3 ಮಂತ್ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಅಕ್ಕ ಬಂದಿದ್ದಾಳೆ. ಫೆಬ್ರವರಿ 1 ಫಸ್ಟಿಗೆ ಹೋಗ್ತೀನಿ ಅಂದ್ಬಿಟ್ಟು ಸ್ವಾತಿ ಹತ್ರ ಹೇಳವಳೆ. ಇಲ್ಲ, ಹಂಗಂದ್ಲು. ಆನ್ಲೈನ್ ಕ್ಲಾಸ್ ಏನೋ ಅಂತೆ, ಇಲ್ಲಿಂದನೇ ಓದ್ಕೊ ಅಂತ ಹೇಳಿದ್ವಿ. ಐ ಚೆಕ್ ವಿತ್ ಮೈ ಮಾಮ್ ಅಂತ ಹೇಳೋಳೆ. ನೋಡೋಣ ಅವ್ರಮ್ಮ ಏನಂತಾಳೆ ಅಂತ. ಬಟ್ ಬಂದಿದ ತಕ್ಷಣ ಫುಲ್ ಅಡ್ಜಸ್ಟ್ ಆಗ್ಬಿಟ್ಲು. ನಾನೇ ಅನ್ಕೋತಿದ್ದೆ ಅವ್ರ ವಯಸ್ಸಲ್ಲೆಲ್ಲ ನಾವು ಊರಿಗೆಲ್ಲ ಹೋದ್ರೆ ಅಪ್ಪ ಅಮ್ಮ ಅಂತ ಅಂತಿದ್ವಿ. ಅವಳು ಇಷ್ಟ ಆರಾಮಾಗಿ ಗೊತ್ತಾ. ಹಂಗೆ ನಾವು ಅಂದ್ರೆ ಅವಳು ಕಂಫರ್ಟ್ ಝೋನ್ ಕೊಟ್ಟು ನೋಡ್ಕೋತಾ ಇದ್ವಿ. ಡೈಲಿ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇದಿಷ್ಟು ಡೀಟೇಲ್ಸ್ ಆಫ್ ಹಿಮಾನಿ. ಓಕೆ, ಅಷ್ಟೇ. ಕ್ಲಾರಿಟಿ ಸಿಗ್ತಾ ಎಲ್ರಿಗೂ. ಆಮೇಲೆ ಅವಳು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಈಗ 6th ಪಾಸ್ 7th ಹೋಗ್ತಾ ಇದ್ದಾಳೆ. ಅವ್ರಿಗೆ ಈ ಟೈಮಲ್ಲಿ ಇನ್ನೊಂದು ತಿಂಗಳ ಮಾರ್ಚ್ ಎಂಡ್ವರೆಗೂ ಇರುತ್ತೆ ಸ್ನೋ. ಅಲ್ಲಿವರೆಗೂ ಅವರಿಗೆ ರಜಾ ಸ್ಕೂಲು. ಓಕೆ, ಆಲ್ ಕರೆಕ್ಟ್.
ಏನು ಅರ್ಥ ಆಗಿಲ್ಲ ಹ್ಞೂ ಅಂದ್ಲು. समय में आया क्या ಸೊ ಏನೇನು ತಂದಿದ್ದೀರಾ? ಕಾಳು ಗೀಳು ಏನೋ ಮೊಟ್ಟೆ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಸೊ ಹಾಗಾಗಿ ನಾಟಿ ಮೊಟ್ಟೆ ಹೇಳಿದ್ವಿ. ಓಹೋ ಅಜ್ಜಿನ ಎಕ್ದಂಗೈತೆ ಅಂತ ಏನು ಹಾಕಿರೋದು ಇದ್ರೊಳಗಡೆ? ಏನು ಹಸಿಟ್ಟು ಒಳಗಡೆ ಮೊಟ್ಟೆ. ಹೊಟ್ಟೆ ಐಡಿಯಾ ಬುಸಿ. ತುಪ್ಪ ಕಾಳು ಅಷ್ಟೇ. ನಮ್ಮನೇಲಿ ತೊಗರಿ ಕಾಳು ಇಷ್ಟ ಇವಿ. ತೊಗರಿ ಕಾಳು ಮತ್ತು ಬದನೆಕಾಯಿ ತುಪ್ಪ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಗುಡ್ಡ ನೋಡಿ ಗೈಸ್, ಫುಲ್ ವೈಟ್ಗಾಗೋನೆ. ಒಳ್ಳೆ ಹಸ್ಕಿ ಕುದ್ಲಿರಲ್ವಾ, ಹಂಗೆ ಬೌನ್ಸಿ ಜೈತೆ ಕುದ್ಲೆಲ್ಲ ಬಂಗಾರಿದ್ದು. ಚಿನ್ನಮಣಿ ಇವನಿಗೆ ಇದಂದರೆ ಭಯ ಗೈಸ್. ತಗೋಗೊಂಡ ಏನ್ ಗುಂಡ ಅದು? ಅಯ್ಯೋ ಕುದುರೆ ಆಗೋಯ್ತು ಈಗ. ಬರಲ್ಲ ಇಲ್ಲಿ ನೋಡಿ, ಇಲ್ಲಿ ತಗೋ. ಮಾತಾಡ್ತಿರೋದು ಅದ್ರ ಜೊತೆ. ಇಷ್ಟೊತ್ತು ಮಾತಾಡಿದ್ವಿ, ಏನು ಕ್ಯಾಪ್ಷನ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಅನ್ಸ್ಕೊಂಡಿರೋರು. ಇದು ಮುತ್ತಣ್ಣ ಹಾಗೂ ವಿನೋದ್ ಅವ್ರ ರೂಮು. ವಿನೋದ್ ಅವ್ರು ಇಲ್ದಿರೋ ಕಾರಣ ನಾವೆಲ್ಲ ಸರ್ಚ್ ಮಾಡ್ತೀವಿ. ನೋಡು ಹಿಂಗುವೆ ತುರ್ಕಿ ದೇವ್ರೇ, ನೋಡಿ ನೋಡ ಆಯ್ತು, ಕ್ಲೋಸ್ ಮಾಡು. ನೆಕ್ಸ್ಟ್ ಏನಂದ್ರೆ, ಇವಾಗ ನಾವು ಇಲ್ಲಿ ಕುತ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ಕಿದೆ ನಮಗೆ. ಯಾರೋ ಒಬ್ರು ನಮ್ಮ ಹ್ಯಾಪಿ ಕಸ್ಟಮರ್ ವಿಡಿಯೋ ಮಾಡಿ ಹಾಕಿದ್ದಾರೆ ಗೈಸ್. ಏನ್ ಹೇಳಿದಾರೆ ನೋಡೋಣ ಬನ್ನಿ. ಸೇಮ್ ಅವ್ರ ವಿಡಿಯೋದಲ್ಲಿ ಯಾವ ತರ ಹಾಕಿದ್ರು ಅದೇ ತರ ಇದೆ. ತುಂಬಾ ಜನ ಕಾಮೆಂಟ್ಸ್ ಹಾಕಿದ್ರು ಚೆನ್ನಾಗಿರೋದಿಲ್ಲ, ಕಲರ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓಪನ್ ಮಾಡೋಣ ಪೂರ್ತಿ ಯಾವ ತರ ಇದೆ ಅಂತ. ನಾವು ಪ್ರತಿಯೊಂದನ್ನು ನೋಡ್ತೀವಿ, ಅನಿಸ್ತಿದೆ ಮುಟ್ಟಿದ್ರೆ ಒಂಥರ ಏನ್ ರಿವ್ಯೂ ಕೊಟ್ಟಿರ್ತಾರೆ ಅಂತ. ಸಕ್ಕತ್ತಾಗಿದೆ. ಇದರ ಹೇಳ್ದಾಗ ಖುಷಿ ವೇಟ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಖುಷಿ ತೋರಿಸ್ ಬಂದ್ವಿ. ಸಕ್ಕತ್ತಾಗಿದೆ. ಇವ್ರು ಹೇಳಿದ್ದಾರೆ ಏನೋ ಅವ್ರಿಗೆ ಸ್ವಲ್ಪ ಡಿಲೇ ಆಯ್ತು ಹೋಗೋದು ಅಂತ. ಇದು ಒಂದು ಸ್ಯಾರಿ ಮಾತ್ರ ಸ್ವಲ್ಪ ಡಿಲೇ ಆಗಿದೆ ಒಂದು 2-3 ಕಸ್ಟಮರ್ಗೆ. ಅದು ಆಟೋಮೆಟಿಕ್, ಅದು ಸ್ಟಾಕ್ ಇನ್ವೆಂಟರಿ ನೀಟಾಗಿ ಆಗದೆ ಒಂದು 2-3 ಏನು ಆರ್ಡರ್ಸ್ಗಳು ಪ್ರೀ ಆರ್ಡರ್ಸ್ ತಗೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಡಿಲೇ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ಪೂಜಾ ಗೌಡ ಅಂತೆ. ಆ್ಯಂಡ್ ನಮ್ಮ ಕಸ್ಟಮರ್ ತಗೊಂಡಿದ್ದಾರೆ, ರಿವ್ಯೂ ಮಾಡಿ ಹಾಕಿದ್ದಾರೆ. ಸುಮಾರು ಜನ ಇದೇ ತರ ಹಾಕಿದ್ದಾರೆ. ಪ್ರತಿಯೊಂದನ್ನು ನೋಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಇವನ್ಗೆ ಒಂದು ಬಟ್ಟೆ ಎತ್ಕೊಳಕ್ ಬರಲ್ಲ, ತಗೊಳಕ್ಕೂ ಬರಲ್ಲ, ಹಾಕೊಳಕ್ಕೂ ಬರಲ್ಲ, ಒಂದ್ ಸ್ಟೈಲ್ ಮಾಡಕ್ಕೂ ಬರಲ್ಲ. ನಮ್ಮಿಬ್ರನ್ನ ಕೇಳ್ತಾನೆ ಬಟ್ಟೆ ಪ್ಯಾಕ್ ಮಾಡಿ ಅಂತ. ಸ್ಟೈಲು ಮಾಡ್ತಾರೆ, ತಂದೆ ಎಲ್ಲ ಮುಂದಕ್ಕೆ ಕೊಡ್ಬೇಕು, ಬುಕ್ ಮಾಡ್ಕೊಡ್ಬೇಕು, ಐರನ್ ಮಾಡಿಸಿ ಒಗ್ಸಿ ಏನೇನು ಸ್ಟೈಲ್ ಮಾಡೋ. ಸರಿ ಆಯ್ತು. ಈಗ ಸಾಹೇಬ್ರು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದಾರೆ. ನಮ್ಮೆಲ್ಲರನ್ನ ಬಿಟ್ಟು ಬರೀ ಮುತ್ತಣ್ಣ ಇವರಿಬ್ರೇ ಹೋಯ್ತವ್ರೆ. ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಉಡುಪಿಲಿ ಒಂದ್ ಸ್ವಲ್ಪ ಕೆಲಸ ಇದೆಯಲ್ಲ, ಅಲ್ಲಿ ತಂಗಲಿದ್ದಾರೆ. ಹಂಗಾಗಿ ನಾವ್ ಯಾರು ಹೋಗ್ತಾ ಇಲ್ಲ. ಅಲ್ಲಿ ಇದ್ದು ಆಮೇಲೆ ಬರುತ್ತಾರೆ. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಸುಮಾರು ದಿನದಿಂದ ಆಸೆ, ನಿಖಿಲ್ ಅವರ ಆಸೆ ಇವಾಗ ನೆರವೇರ್ತಾ ಇದೆ. ಇದಕ್ಕೆ 1 ನಿಮಿಷ ಎತ್ಬೇಕು ತಿರ್ಗಾ ನೀವು. ನೋಡಿ ಗೈಸ್, ಇವ್ರ ಹಾಸಿಗೆ ಕೆಳಗಡೆ ಏನೇನಿದೆ ನೋಡಿ ಗೈಸ್. ನಿಧಿ ಇಟ್ಟಿದೀವಿ, ನಿಮ್ಮ ಐರನ್ ಮಾಡಿಸ್ಕೊಡ್ತಾ ಇದೆ ತಾನೆ. ಹಂಗೆ ಹಾಕಬೇಡ ನೋಡಿ. ಇರು ಒಂದ್ 10 ನಿಮಿಷ ಮುತ್ತಣ್ಣ ಕೈಲಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. 10 ನಿಮಿಷ ನಾನು ಮಾಡ್ತೀನಿ, ಉಪ್ಪಿನ ಮಾಡಿಸ್ತೀನಿ ಕೊಡು. ಉಪ್ಪಿಲಿದೆ, ನಿನ್ನಡೆ ಮಾಡಿಸ್ತೀನಿ. ಎಲ್ಲದಕ್ಕೂ ನನ್ನ ಇಟ್ಟಿ. ನೀವು ಬರೋದ್ ಯಾವಾಗ? ನಾಡಿದ ಹಬ್ಬ. ಬರ್ತೇನೆ, ನಾಳಿದ್ದೇನೆ. ಏನಬ್ಬ? ಮಕರ ನಾವೇನ್ ಮಾಡೋದು? ಸಂಕ್ರಾಂತಿಗೆ. ಹಾ ತಗೊಳ್ಳಿ. ಸರಿ ಪ್ಯಾಕ್ ಮಾಡಿ. ಇದಕ್ಕೆ ಹಾಕ್ತೀಯಾ? ಗುಂಡಿನಿ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಎಲ್ಲ ಮಲಗಿದ್ದಾರೆ. ಸೊ ನನಗೆ ಫೋನ್ ನೋಡ್ತಾ ಇದ್ದೆ, ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಇದನ್ನ ತಗೊಂಡು ಆಲ್ಮೋಸ್ಟ್ 3 ಡೇಸ್ ಆಗಿದೆ, ಫ್ರಿಜ್ಜಲ್ಲೇ ಇಟ್ಟಿದ್ದೆ. ನೆನಪಾಯಿತು
ಸಡನ್ನಾಗಿ ಅಯ್ಯೋ ಕಟ್ಟೆ ಆಗೋಯ್ತು. ಸಡನ್ನಾಗಿ ಬಂದು ತಿಂತಾಯಿದ್ದೀನಿ. ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಗೈಸ್, ಮೈ ಫೇವ್ರೆಟ್. ಆ್ಯಕ್ಚುಲಿ ಮದುವೆ ಜೊತೆ ಮಲಗಿದೆ, ಅವಳು ಇನ್ನೂ ಎದ್ದಿದ್ದಾಳೆ. ಅವಳು ಇನ್ನೂ ಮಲಗಿಲ್ಲ, ಬಾಂಡ್ ಒಮ್ಮೆ ತೊಳ್ಕೊಳಂತೆ. ವಾಟ್ ಡೋಂಟ್ ಪುಟ್ ಲೈಟ್. ಆ ಸ್ವಾತಿಗೆ ಹೆವಿ ಕಾಟ ಕೊಡ್ತಾಳೆ ಗೈಸ್. ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ. ಏನು ಮಾಡ್ತಾಳೆ? ಡವ್ ಮಾಡ್ತಾರದು ಇವಾಗ. ಈಗ ಕೆಳಗೆ ಹೋಗುವಾಗ ಎದ್ದಿದ್ಲು. ಏನು ಮಾಡ್ತಾಳೆ? ಹೊಟ್ಟೆ ಹಸಿ ಅಂತಾಳೆ ಒಂದೊಂದ್ಸಲ. ಉಪ್ಪು ತಿನ್ಕೋಬಾ ಅಂದ್ರೆ ನಾನು ಹೋಗಲ್ಲ ಅಂತಾಳೆ. ನಾನು ಕರಿತಾಳೆ, ನಾನು ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಂತಾಳೆ. ವಾಶ್ರೂಮ್ಗೆ ಹೋಗಕ್ಕೆ ಬಿಡ್ತಿಲ್ಲ, ನಂಗೆ ಭಯ ಆಗುತ್ತೆ ಅಂತಾಳೆ. ನಾನು ಇದ್ದಾಗ ಸರಿಯಾಗಿ ಮಲ್ಕತ್ತಿದ್ಲಲ್ಲ. ಫ್ಯಾನ್ ಆನ್ ಮಾಡ್ತಾಳೆ ಒಂದ್ಸಲ, ಬೇಡ ಅಂದ್ಬಿಟ್ಟು ಮತ್ತೆ ಆಫ್ ಮಾಡ್ತಾಳೆ. ಲೈಟ್ ಆನ್ ಮಾಡ್ಕೋತಾಳೆ, ಫೋನ್ ನೋಡ್ತಾಳೆ. ನಿಮ್ಮ ಅಪ್ಪಂಗೆ ಫೋನ್ ಮಾಡು ಅಂತಾಳೆ. ನಿನ್ಗ ಮತ್ತೆ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಇವತ್ತು ನಾನು ಪಕ್ಕದಲ್ಲಿ ಮಲಗಿಲ್ವಲ್ಲ, ಅದಕ್ಕೆ ಡವ್ ಮಾಡ್ತಾವಳೆ ಮಲಗಿರೋ ಥರ. ಇಷ್ಟೊತ್ತು ನಾಟಕದ ಗೊರ್ಕೆ. ಗುಡ್ ನೈಟ್ ಇಮಾನಿ. ಇಮಾನಿ ಬಾಯ್. ನಾನು ಇವತ್ತು ನಮ್ಮಣ್ಣ ಇಲ್ವಲ್ಲ, ಹಾಗಾಗಿ ಮಧು ಜೊತೆ ಮಲಗಿದ್ದೀನಿ. ಇವ್ರೇನು ಮಾಡ್ತಾ ಇದ್ದಾರೆ? ಮಲ್ಕೊಬಿಟ್ಟಿದೆಯಾ? ಸಾರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದೊಂದು ಛೋಟ ವ್ಲಾಗ್ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ಇನ್ಮೇಲೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಲೆಂತಿ ವೀಡಿಯೋಸ್ ಕೂಡ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಅಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.